ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ಸೊ ಡೇ ಒಳ್ಳೆಯದಾಗಲಿ. ಇವತ್ತು ನಾನು ಸ್ವಲ್ಪ ವಾಕ್ ಮಾಡಿದೆ. ಇವತ್ತು ಫಸ್ಟ್ ಡೇ. ಸೊ ವಾಕ್ ಮಾಡಿ ಮತ್ತು ಸ್ವಲ್ಪ ಯೋಗ ಮಾಡಿ, ಅಲ್ಲೊಂದು ಸ್ವಲ್ಪ ಧ್ಯಾನ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿದ್ದೀನಿ, ಎಲ್ಲ ಸ್ವಲ್ಪ. ಸೊ ಬಟ್ ನಾನು ಸನ್ರೈಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಸ್ಟಿಲ್ ಸನ್ರೈಸ್ ಆಗಿಲ್ಲ. ಆ ಗ್ಯಾಪಲ್ಲೇ ನಿಮಗೊಂದು ವಿಡಿಯೋ ಮಾಡುವ ಅಂಥೇಳಿ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದೆ. ನನಗೆ ವ್ಯೂ ತುಂಬ ಖುಷಿ ಆಯಿತು. ನಿಮಗೆ ಸಹ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಖುಷಿ ಆದರೆ ಒಂದು ಲೈಕ್ ಮಾಡಿ ಆಯಿತಾ. ಮತ್ತು ಇದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟು ನಾನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಸಲಾಡ್ ಮಾಡಿದ್ದೀನಿ. ಸೊ ನೀವು ನನ್ನ ಸಲಾಡ್ ಜೊತೆ ಸ್ಟಾರ್ಟಪ್ ಮಾಡಿ ಅಲ್ಲ. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಸಲಾಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ 100 ಡೇಸ್ಗೆ ನಾನು ಬರೀ ಸಲಾಡ್ ಮಾತ್ರ ತೊಗೊಳ್ತೀನಿ ಬ್ರೇಕ್ಫಾಸ್ಟಿಗೆ. ನೋಡಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ. ಗ್ರೇಪ್ಸ್ ಇವಾಗ ಸಾಧಾರಣವಾಗಿ ಸಿಗೋದ್ರಿಂದ ನಾನು ಗ್ರೇಪ್ಸ್ ತೊಗೊಂಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ಫ್ರೂಟ್ ಸಿಕ್ಕಿದ್ರು ತೊಗೊಳ್ಳಿ ಆಯಿತಾ. ಮತ್ತು ಇದು ನೀರಿಗೆ ಹಾಕಿದ ತಕ್ಷಣ ಅದು ಫುಲ್ಲು ಜೆಲ್ಲಿ ಟೈಪ್ ಬರುತ್ತೆ. ಅದ್ರದ್ದು ಹೆಸರು ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ಸರ್ಚ್ ಮಾಡಿದರೆ ಸಿಕ್ತಿತ್ತು, ಬಟ್ ನಾನು ಸರ್ಚ್ ಮಾಡೋಕ್ಕೆ ಹೋಗಿಲ್ಲ ಆಯಿತಾ. ಬೂಂದು ಅಂತ ಏನೋ ಹೇಳ್ತಾರೆ ಅಂಗಡಿಯಲ್ಲಿ. ನಾನು ಅದೇ ಥರ ಹೇಳಿ ತೊಗೊಂಡಿದ್ದು. ಸೊ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ ಏನು ಅಂತ ಹೇಳಿ. ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸಪ್ ಮಾಡಿ ಅದಕ್ಕೊಂದು ಸಾಲ್ಟ್ ಹಾಕಿ, ಆಮೇಲೆ ತಿನ್ನುವಾಗ ಸಾಲ್ಟ್ ಹಾಕಿ ಮತ್ತು ಲೆಮನ್ ಹಾಕಿ ನಾನು ಮನೆಯಲ್ಲೆಲ್ಲ ಮಿಕ್ಸಪ್ ಮಾಡಿ ನಂತರ ಬಾಕ್ಸ್ ತೊಗೊಂಡ್ಬಂದು ಆಫೀಸಲ್ಲಿ ತಿಂದೆ. ಸೊ ಹಾಗೆ ತಿನ್ನುವಾಗ ನಾನು ಅದಕ್ಕೆ ಸಾಲ್ಟ್ ಮತ್ತು ಲೆಮನ್ ಹಾಕಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಬಿಕಾಸ್ ಸ್ವಲ್ಪ ಎಲ್ಲೋ ನನಗೆ ಮಿಸ್ ಹೊಡಿತು. ಬಿಕಾಸ್ ಏನಂದರೆ ಇಷ್ಟು ದಿವಸ ನಾನು ದೋಸೆ, ಇಡ್ಲಿ, ಚಿತ್ರಾನ್ನ, ಪೊಂಗಲ್ಲು ಅದು ಇದು ಅಂತ ತಿಂದು ಸಡನ್ನಾಗಿ ಈ ಥರ ತಿನ್ನಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇರೋ ಒಪಿನಿಯನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು, ನಾಟ್ ಬ್ಯಾಡ್. ನೋಡುವ ಮುಂದಿನ ದಿನದಲ್ಲಿ ಹೇಗಿರುತ್ತೆ ಅಂತ. ನಿಮಗೂ ಖುಷಿ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ.